ಜೂನ್ 5ಕ್ಕೆ ನಡೆಯಲಿರುವಂತ ಸರಿಗಮಪ ಗ್ರ್ಯಾಂಡ್ ಫಿನಾಲೆ ಯಾರು ವಿಜಯಶಾಲಿ ಆಗ್ತಾರೆ ಅಂತ ಈಗಾಗಲೇ ಕುತೂಹಲ ಜನರು ಕೂಡ ಲೆಕ್ಕಾಚಾರವನ್ನ ಮಾಡೋಕೆ ಶುರು ಮಾಡಿದ್ದಾರೆ. ಸರಿಗಮಪದಲ್ಲಿ ಬಾಳು ಬೆಳಗುಂದಿಯು ಕೂಡ ಫೈನಲ್ ಗೆ ಸೆಲೆಕ್ಟ್ ಆಗಿದ್ದಾರೆ. ಜೊತೆಗೆ ದ್ಯಾಮೇಶ್ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಆಮೇಲೆ ಆರಾಧ್ಯ ಕೂಡ ಸೆಲೆಕ್ಟ್ ಆಗಿದ್ದು, ನಂತರದಲ್ಲಿ ಶಿವಾನಿ ಕೂಡ ಸೆಲೆಕ್ಟ್ ಆಗಿದ್ದು, ಇನ್ನೊಬ್ಬ ಪುಟ್ಟ ಹುಡುಗ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುವಂತ ಅಮೋಘ ವರ್ಷ, ಸೊ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಒಟ್ಟು 6 ಜನರ ಪೈಕಿ ಯಾರು ಮೊದಲ ಒಂದು ವಿಜಯಶಾಲಿ ಆಗ್ತಾರೆ, ಯಾರಿಗೆ ಟ್ರೋಫಿ ಸಿಗುತ್ತೆ, ದುಡ್ಡು ಸಿಗುತ್ತೆ, ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕು. ಆದ್ರೆ ಒನ್ ತುಂಬಾನೇ ಟಫ್ ಫೈಟ್ ಸಿಗುವಂತದ್ದು ಮತ್ತೆ ಅಭಿಮಾನಿಗಳು ಬಯಸುವಂತದ್ದು ಇವರ ಕಾಂಪಿಟೇಷನ್ ನೋಡಕ್ಕೆ ಬಾಳು ಬೆಳಗುಂದಿ ಮತ್ತೆ ದ್ಯಾಮೇಶ. ಬಾಳು ಬೆಳಗುಂದಿಗೆ ಬಹಳಷ್ಟು ಆಸೆ ಇತ್ತು ದ್ಯಾಮೇಶ್ ಕೂಡ ಫೈನಲ್ ಗೆ ಬರಬೇಕು ಅಂತ. ಅದೇ ರೀತಿ ದ್ಯಾಮೇಶ್ ಕೂಡ ಫೈನಲ್ ಗೆ ಸೆಲೆಕ್ಟ್ ಆಗ್ತಾರೆ. ಜಡ್ಜಸ್ ಗಳು ಫುಲ್ ಖುಷಿ ಆಗ್ತಾರೆ. ನೋಡ್ಬೇಕು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್. ಜೂನ್ 5ನೇ ತಾರೀಕು ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಏನಾಗ್ಬೋದು ಅಂತ. ನೀವು ಕೂಡ ನೋಡ್ತಾ ಇರ್ತೀರಾ, ನಿಮಗೂ ಕೂಡ ಇಷ್ಟನ ಯಾರ ಆಡು ಇಷ್ಟ, ಯಾರು ಗೆಲ್ಬೇಕು, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಬಾಳು ಬೆಳಗುಂದಿ ಮತ್ತೆ ಸರಿಗಮಪ ಅದ್ಭುತವಾದಂತಹ ಸಿಂಗರ್ ದ್ಯಾಮೇಶ, ಸೊ ಇಬ್ಬರಲ್ಲಿ ಕೂಡ ಸಖತ್ತಾಗಿ ಫೈಟ್ ಕೂಡ ಇರುತ್ತೆ. ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಓಟ್ಗಳ ವಿಚಾರಕ್ಕೆ ಬಂದ್ರೆ ದ್ಯಾಮೇಶನಿಗಿಂತ ಬಾಳು ಬೆಳಗುಂದಿ ಜಾಸ್ತಿ ಓಟ್ ಸಿಕ್ಕಿದಂತೆ ಸೆಮಿಫೈನಾಲೆ ಟೈಮ್ ನಲ್ಲಿಯೇ. ಸೊ ಅದನ್ನ ಅನುಶ್ರೀ ಅವರೇ ಖಚಿತವನ್ನ ಪಡಿಸಿದ್ದಾರೆ.